ಶ್ರೀಯುತ ಸಚಿನ್ ರವರು ಕಳೆದ ಬಾರಿಯ ವೈಯಕ್ತಿಕ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಇವರು ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಎಲ್ಲ ಕ್ರೀಡಾಪಟುಗಳಿಂದ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯ 2025ನೇ ವಾರ್ಷಿಕ ಕ್ರೀಡಾಕೂಟವನ್ನು ಜಿಲ್ಲಾ ಪೊಲೀಸ್ ಕಚೇರಿಯ ಕವಾಯತು ಮೈದಾನದಲ್ಲಿ ಜಿಲ್ಲಾ ವ್ಯಾಪ್ತಿಯ ಪೊಲೀಸರಿಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಅವರು ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ PN ರವೀಂದ್ರ, ಸಿಇಒ ನವೀನ್ ಭಟ್, SP ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಮೊದಲಿಗೆ ಕ್ರೀಡಾಕೂಟಕ್ಕೆ ಪಾರಿವಾಳ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಳೆದ ಬಾರಿ ಚಾಂಪಿಯನ್ ಆಗಿದ್ದ ಕ್ರೀಡಾಪಟು ಸಚಿನ್ ಅವರು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಕುರಿತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಅವರು ತಮ್ಮ ಸಿಹಿ ಮಾತುಗಳನ್ನು ಹಂಚಿಕೊಂಡರು. ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟನೆ ಈಗ ತಾನೇ ನೆರವೇರಿಸಿದ್ದೀವಿ. ಈ ದೇಶದಲ್ಲಿ ಗಡಿಯಲ್ಲಿ ಸೈನಿಕ, ನಾಡಲ್ಲಿ ಪೊಲೀಸ್ ನಿದ್ದೆಗೆಟ್ಟು ಅವ್ರ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ 24x7x365 ವರ್ಷ ಪ್ರತಿ ಅವರು ಈ ಕರ್ತವ್ಯನ ಶಾಶ್ವತ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಾವು ನಾಡಲ್ಲಿ ನನ್ನನ್ನು ಸೇರಿ ಎಲ್ಲ ಸಾಮಾನ್ಯ ನಾಗರಿಕರು ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ, ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದೀವಿ. ಅದಕ್ಕೆಲ್ಲ ತಾಳ್ಮೆ ಅರಿಯದ ತಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಂಥ ಸಂದರ್ಭದಲ್ಲಿ ತಾವುಗಳು ಈ ಒಂದು 3 ದಿವಸ ತಮ್ಮ ಕರ್ತವ್ಯವನ್ನು ಬದಿಗೊತ್ತಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ತಾವು ಪುನರುಜ್ಜೀವನಗೊಂಡು ಮುಂದಿನ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ ಈ 3 ದಿನ ತಾವು ಸಂಪೂರ್ಣವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇ ಆದರೆ ತಮ್ಮ ಮನಸ್ಸು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಂಡು ಮುಂದಿನ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನು ಜಿಲ್ಲಾಧಿಕಾರಿ PN ರವೀಂದ್ರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ತುರ್ತು ಸೇವೆ ವಿಭಾಗದಲ್ಲಿ ಪೊಲೀಸ್ ಇಲಾಖೆ ಮಹತ್ತರ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ. ಪೊಲೀಸರು ಕರ್ತವ್ಯ ವಿಚಾರದಲ್ಲಿ ಮಳೆ, ಚಳಿ, ಬಿಸಿಲು ಎನ್ನದೇ ಸದಾ ಸನ್ನದ್ಧರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇಂದು ನಾವು ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದೇವೆ ಅಂದರೆ ಗಡಿ ಭಾಗದ ಸೈನಿಕರು ಹಾಗೂ ನಾಡಿನಲ್ಲಿರುವ ಪೊಲೀಸರು ಕಾರಣ. ಹಗಲು ರಾತ್ರಿ, ಹಬ್ಬ ಹರಿದಿನಗಳು ಅನ್ನದೇ ಕಷ್ಟಪಟ್ಟು ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಇಂಥ ಕ್ರೀಡಾಕೂಟಗಳು ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷನೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ತುಂಬ ಸಹಕಾರಿ. ಏಕೆಂದರೆ ತಮ್ಮ ಕಾರ್ಯತತ್ಪರತೆಗೆ ಇವೆಲ್ಲವೂ ಕೂಡ ಪರೋಕ್ಷವಾಗಿ ತುಂಬ ಸಹಕಾರಿ ಆಗ್ತದೆ. ಮೊನ್ನೆ ಜಡ್ ಸಾಹೇಬರು ಹೇಳ್ತಾ ಇದ್ರು, ಇವತ್ತು ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಗಡಿಯಲ್ಲಿರ್ತಕ್ಕಂಥ ಸೈನಿಕರು, ನಾಡೊಳಗಡೆ ಇರ್ತಕ್ಕಂಥ ಸೈನಿಕರು, ನಿಜವಾದ ಸೈನಿಕರು ಅಂದರೆ ನೀವು. ಹಾಗಾಗಿ ನೀವು ಎಷ್ಟು ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಾ, ಅದರ ಮೇಲೆ ನಮ್ಮ ನಾಡಿನ ಜನತೆ ಶಾಂತಿಯುತವಾಗಿ ಇರಲಿಕ್ಕೆ ಸಾಧ್ಯ ಆಗಿದೆ. ರಾತ್ರಿ ಹಗಲುನದೇ ಕೆಲಸ ಮಾಡ್ತೀರಾ, ನಿಮಗೆ ಹಬ್ಬ ಹರಿದಿನಗಳಿಲ್ಲ. ನಾವೆಲ್ಲರೂ ಸಂತೋಷದಿಂದ ಇದ್ದರೆ ನೀವು ಕಷ್ಟಪಟ್ಟು ರಾತ್ರಿ ಹಗಲು ಕೆಲಸ ಮಾಡ್ತಾ ಇರ್ತೀರ. ಹಾಗಾಗಿ ನಿಮಗೆ ಒಂದು ಸಲ್ಯೂಟ್ ಈ ಸಂದರ್ಭದಲ್ಲಿ. ಹಾಗಾಗಿ ಮತ್ತೆ ಮೆಂಟಲ್ ಟಫ್ನೆಸ್ ಅನ್ನು ಬೆಳೆಸುತ್ತದೆ. ವರ್ಷಕ್ಕೆ ಒಮ್ಮೆ ನಡೆಯುವ ಈ ಕ್ರೀಡಾಕೂಟ ನಮ್ಮೆಲ್ಲರನ್ನು ದಿನಚರ್ಯದ ಕರ್ತವ್ಯಗಳಿಂದ ಸ್ವಲ್ಪ ಬ್ರೇಕ್ ನೀಡಿ ಪುನಶ್ಚೇತನ ಮಾಡುತ್ತದೆ, ಯೂನಿಟಿ ಬಲಪಡಿಸುತ್ತದೆ ಮತ್ತು ಕಾಂಪಿಟೇಟಿವ್ ಸ್ಪಿರಿಟ್ನನ್ನು ಉತ್ತೇಜಿಸುತ್ತದೆ. ಇದು ನಮ್ಮ ಪೊಲೀಸ್ ಬಲಕ್ಕೆ ಹೊಸ ಎನರ್ಜಿ ಮತ್ತು ಮೋರಲ್ ನೀಡುತ್ತದೆ. ಕೊನೆಗೆ ಈ ಸಮಾರಂಭಕ್ಕೆ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಮತ್ತೆ ಒಂದು ಸಲ ಹೃದಯಪೂರ್ವಕ ಸ್ವಾಗತ ಅರ್ಪಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನು ಪೊಲೀಸರಿಗೆ ಕವಾಯತು ಮೈದಾನದಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಮಹಿಳಾ ಮತ್ತು ಪುರುಷ ಪೊಲೀಸರು ಭಾಗವಹಿಸಿದ್ದರು. ರನ್ನಿಂಗ್ ರೇಸ್, ಗುಂಡು ಎಸೆತ, ಲಾಂಗ್ ಜಂಪ್ ಇನ್ನಿತರ ಕ್ರೀಡೆಗಳು ಗಮನ ಸೆಳೆದವು. ಈಗ ಸದ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. 400 400
ರೆಡಿ 1 2 400 ಮೀಟರ್ ವೆರಿ ಗುಡ್. ಇನ್ನು ಕಾರ್ಯಕ್ರಮದಲ್ಲಿ ಸಿಇಒ ನವೀನ್ ಭಟ್, ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಶಿವಕುಮಾರ್ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಪೊಲೀಸ್ ಅಧಿಕಾರಿಗಳು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.